ಆಪರೇಷನ್ ಗೆಲ್ಲದೆ ಮಂಡಿ ಬೆನ್ನು ನೋವಿಗೆ ಚಿಕ್ಕ ಇಂಜೆಕ್ಷನ್ ಇಂದ ಪರಿಹಾರ. ಡಾಕ್ಟರ್ ಆಶಿಕ್ ಬಿಜಿ ಮಾರ್ಗದರ್ಶನದಲ್ಲಿ ಆಧುನಿಕ ಜಿಎಫ್ಸಿ ಚಿಕಿತ್ಸೆ. ಬೆಂಗಳೂರು ಪೇನ್ ಕ್ಲಿನಿಕ್, ಜೆಪಿ ನಗರ 6 ಫೇಸ್. ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ರಷ್ಯಾ ಹಾಗೂ ಉಕ್ರೇನ್ ನಡುವಿನ ಯುದ್ಧವನ್ನು ನಿಲ್ಲಿಸೋದಕ್ಕೆ ಟ್ರಂಪ್ ಶತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೊಂದು ಯುದ್ಧ ನಿಂತು ಬಿಟ್ರೆ ನೊಬೆಲ್ ಪ್ರಶಸ್ತಿ ಗ್ಯಾರಂಟಿ ಅನ್ನುವ ಸ್ವಾರ್ಥ ಕೂಡ ಇದರ ಹಿಂದೆ ಇದೆ. ಕದನ ನಿಲ್ಲಿಸೋದಕ್ಕೆ ಅಲಸ್ಕಾದಲ್ಲಿ ಪುಟಿನ್ ಜೊತೆ ಮಾತುಕತೆ ಕೂಡ ನಡೆದಿದೆ. ಈ ಮಾತುಕತೆಯ ಬಳಿಕ ಟ್ರಂಪ್ ಜೋಶ್ ಬೇರೆಯೇ ರೀತಿ ಇತ್ತು. ಯುರೋಪಿಯನ್ ಒಕ್ಕೂಟವನ್ನ ಕರೆಸಿ ಪುಟಿನ್ ಜೊತೆ ನಾನು ಮಾತುಕತೆ ನಡೆಸಿದ್ದೇನೆ, ಕೆಲವೊಂದು ಜಾಗದ ಬಗ್ಗೆ ಪುಟಿನ್ ಬೇಡಿಕೆ ಇಟ್ಟಿದ್ದಾರೆ, ಆ ಜಾಗವನ್ನ ಅವರಿಗೆ ಬಿಟ್ಕೊಟ್ರೆ ಈ ಯುದ್ಧ ನಿಲ್ಲುತ್ತೆ, ಮುಂದಿನದ್ದು ನಾನು ನೋಡ್ಕೊಳ್ತೇನೆ ಅಂತ ಯುರೋಪ್ ದೇಶಗಳ ನಾಯಕರ ಎದುರು ಟ್ರಂಪ್ ಗರ್ವದಿಂದಲೇ ಹೇಳಿದ್ರು. ಇಂಥದ್ದೊಂದು ಸಭೆಯಾಗಿ ಕೆಲವು ಗಂಟೆಗಳಲ್ಲಿ ಟ್ರಂಪ್ ಲೆಕ್ಕಾಚಾರ ಉಲ್ಟಾ ಆಗಿದೆ. ರಷ್ಯಾ ಇನ್ನಾದರೂ ಶಾಂತ ಸ್ವರೂಪ ತಾಳುತ್ತೆ ಅಂತ ಜಗತ್ತು ಅಂದುಕೊಂಡಿತ್ತು. ಆದರೆ ಪುಟಿನ್ ಮನಸ್ಥಿತಿಯನ್ನ ಯಾರಿಂದಲೂ ಪ್ರೆಡಿಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಸಾಕ್ಷಿ ಅನ್ನುವ ಹಾಗೆ ಅಲಸ್ಕಾದಲ್ಲಿ ಮೀಟಿಂಗ್ ಆಗಿ 1 ವಾರದೊಳಗೆ ಪುಟಿನ್ ಉಕ್ರೇನ್ ಮೇಲೆ ರಣ ದಾಳಿ ಮಾಡಿಬಿಟ್ಟಿದ್ದಾರೆ. ಯುದ್ಧ ಆರಂಭವಾಗಿ 3 ವರ್ಷದಲ್ಲಿ ಇದು ಅತಿ ದೊಡ್ಡ ದಾಳಿ, ಒಂದಲ್ಲ ಎರಡಲ್ಲ. ಬರೋಬ್ಬರಿ 574 ಡ್ರೋನ್ಗಳನ್ನು ಬಳಸಿ ಉಕ್ರೇನ್ ಮೇಲೆ ದಾಳಿ ಮಾಡಲಾಗಿದೆ. 40 ಮಿಸೈಲ್ಗಳು ಉಕ್ರೇನ್ ಅನ್ನುವ ಗುಬ್ಬಚ್ಚಿ ಗಾತ್ರದ ದೇಶದ ಮೇಲೆ ಸಿಡಿಲ್ನಂತೆ ಬಂದಪ್ಪಳಿಸಿವೆ. ಎಲ್ಲವೂ ಸರಿ ಹೋಯಿತು ಅನ್ನುವಾಗ ಉಕ್ರೇನ್ ಮೇಲೆ ಕಂಡು ಕೇಳರಿಯದ ದಾಳಿಯಾಗಿಬಿಟ್ಟಿದೆ. ಈ ದಾಳಿ ಟ್ರಂಪ್ ತಲೆ ಕೆಡಿಸಿಬಿಟ್ಟಿದೆ. ಅಷ್ಟಕ್ಕೂ ಕದನ ವಿರಾಮದ ಅಂಚಿನಲ್ಲಿದ್ದ ಈ ಕದನ ಮತ್ತಷ್ಟು ಭೀಕರ ಸ್ವರೂಪ ಪಡೆದುಕೊಂಡಿದ್ದು ಯಾಕೆ? ಪುಟಿನ್ ಇದ್ದಕ್ಕಿದ್ದ ಹಾಗೆ ಉಕ್ರೇನ್ ಮೇಲೆ ರಣ ದಾಳಿ ಮಾಡಿದ್ದು ಯಾಕೆ? ಟ್ರಂಪ್ ಮಾತುಕತೆಯೆಲ್ಲ ನೀರಿನಲ್ಲಿ ಮಾಡಿದ ಹೋಮವಾಗಿ ಬಿಡ್ತಾ? ಎಲ್ಲವನ್ನ ತೋರಿಸ್ತೀವಿ ನೋಡಿ. ಈ ಜಗತ್ನಲ್ಲಿ ಕೆಲವು ನಾಯಕರು ಹೇಗಿದ್ದಾರೆ ಅನ್ನೋದನ್ನ ಪ್ರೆಡಿಕ್ಟ್ ಮಾಡಬಹುದು, ಆದರೆ ಕೆಲವರನ್ನ ಮಾತ್ರ ಯಾವ ಕ್ಷಣದಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದಕ್ಕೆ ಸಾಧ್ಯವೇ ಇಲ್ಲ. ಅಂತಹ ನಾಯಕರ ಪೈಕಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಕೂಡ ಒಬ್ರು. ಸಾವೇ ಎದುರು ಬಂದರೂ ಯಾರಿಗೂ ಕೇರ್ ಮಾಡದ ವ್ಯಕ್ತಿತ್ವ, ಸ್ವಾಭಿಮಾನವನ್ನ ಎಂದಿಗೂ ಬಿಡೋದಿಲ್ಲ. ಎದುರು ಹಾಕಿಕೊಂಡವರನ್ನ ಸುಮ್ಮನೆ ಬಿಟ್ಟ ಇತಿಹಾಸವೇ ಇಲ್ಲ. ಅದು ಸಣ್ಣ ದೇಶವೇ ಆಗಿರಲಿ, ದೊಡ್ಡ ದೇಶವೇ ಆಗಿರಲಿ, ಬುದ್ಧಿ ಕಲಿಸದೆ ಬಿಡೋದೇ ಇಲ್ಲ. ಉಕ್ರೇನ್ ವಿಷಯದಲ್ಲೂ ಆಗಿದ್ದು ಅದೇ. ಇಡೀ ಯುರೋಪಿಯನ್ ಒಕ್ಕೂಟ ನಮ್ಮ ಜೊತೆ ಇದೆ, ನ್ಯಾಟೋ ಪಡೆ ಕೂಡ ಸಹಾಯಕ್ಕೆ ಬರುತ್ತೆ, ಅಮೆರಿಕ ಅಂತೂ ಬೆನ್ನಿಗೆ ನಿಲ್ಲುತ್ತೆ ಅನ್ನುವ ಹುಂಬು ಧೈರ್ಯದಿಂದ ಉಕ್ರೇನ್ ರಷ್ಯಾ ಅನ್ನುವ ಜೇನು ಗೂಡಿಗೆ ಕಲ್ಲೆಸೆಯುವ ಪ್ರಯತ್ನ ಮಾಡಿತ್ತು. ಆದರೆ ರಷ್ಯಾ ಬಿಡಬೇಕಲ್ಲ, ಅಮೆರಿಕ ಅಲ್ಲ, ಅಮೆರಿಕದ ಅಪ್ಪ ಬಂದರೂ ನಾವಂತೂ ಸುಮ್ಮನೆ ಇರೋದಿಲ್ಲ ಅಂತ ಉಕ್ರೇನ್ ಮೇಲೆ ದಾಳಿ ಮಾಡೋದಕ್ಕೆ ಶುರು ಮಾಡಿಯೇ ಬಿಡ್ತು. ಹಾಗೆ ಶುರುವಾದ ಯುದ್ಧ ಈಗಲೂ ನಡೀತಾ ಇದೆ. ಯಾವ ಅಮೆರಿಕ ಅಂದು ಯುದ್ಧಕ್ಕೆ ಕಾರಣವಾಗಿತ್ತೋ ಅದೇ ಅಮೆರಿಕ ಈಗ ಹೇಗಾದರೂ ಮಾಡಿ ಯುದ್ಧ ನಿಲ್ಲಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದೆ. ಅಲಸ್ಕಾದಲ್ಲಿ ಮೀಟಿಂಗ್ ಕೂಡ ನಡೆದಿದೆ. ಟ್ರಂಪ್ ಹಾಗೂ ಪುಟಿನ್ ನಡುವೆ ಈ ಮೀಟಿಂಗ್ ನಡೆದ ನಂತರ ಒಂದು ಭರವಸೆ ಮೂಡಿತ್ತು, ಇನ್ನಾದರೂ ಯುದ್ಧ ನಿಲ್ಲುತ್ತೆ ಅಂತ ಇಡೀ ಜಗತ್ತೇ ಅಂದುಕೊಂಡಿತ್ತು. ಹೀಗೆ ಮಾತುಕತೆಯಾಗಿ 1 ವಾರ ಕೂಡ ಆಗಿಲ್ಲ. ಅಷ್ಟರಲ್ಲೇ ರಷ್ಯಾ ರೊಚ್ಚಿಗೆದ್ದು ಬಿಟ್ಟಿದೆ. ಉಕ್ರೇನ್ ಮೇಲೆ ಮನ ಬಂದಂತೆ ದಾಳಿ ಮಾಡಿದೆ. ಮಿಸೈಲ್ಗಳ ಮಳೆಯನ್ನೇ ಸುರಿಸಿದೆ. ಬೆಂಕಿಯುಗುಳುತ್ತಾ ಬಂದ ಡ್ರೋನ್ಗಳು ಉಕ್ರೇನ್ಗೆ ಒಲ್ಕೆಯಂತೆ ಬಂದಪ್ಪಳಿಸಿದೆ. ಇದು ನಾವು ಅಂದುಕೊಂಡ ರೀತಿಯ ದಾಳಿಯಲ್ಲ, ಬೀಭತ್ಸ್ಯ ದಾಳಿ. ಡ್ರೋನ್ ದಾಳಿಗೆ ಮನೆಗಳು ಸುಟ್ಟು ಕರಕಲಾಗಿವೆ. ಮಿಸೈಲ್ಗಳು ದೊಡ್ಡ ದೊಡ್ಡ ಕಟ್ಟಡಗಳನ್ನೇ ನೆಲ ಸಮ ಮಾಡಿಬಿಟ್ಟಿವೆ. ಜಸ್ಟ್ ಇಮ್ಯಾಜಿನ್ ಮಾಡಿಕೊಳ್ಳಿ, ಏಕಕಾಲಕ್ಕೆ 500ಕ್ಕೂ ಹೆಚ್ಚು ಡ್ರೋನ್ಗಳಿಂದ ದಾಳಿ ನಡೆಸಿದ್ರೆ ಯಾವ ರೀತಿಯ ಪರಿಣಾಮಗಳಾಗಬಹುದು. ಸ್ನೇಹಿತರೆ, ನಾವು ಮಿಸೈಲ್ ದಾಳಿ ಅಂತ ಹೇಳಿದ್ವಿ, ಸಾಮಾನ್ಯ ಮಿಸೈಲ್ಗಳು ಅಂತ ಅಂದುಕೊಳ್ಳಬೇಡಿ, ಹೈಪರ್ಸಾನಿಕ್ ಮಿಸೈಲ್ಗಳು. ರಷ್ಯಾ ಈ ರೀತಿಯ ದಾಳಿ ಮಾಡುತ್ತೆ ಅಂತ ಉಕ್ರೇನ್ ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ. ಇಂಥದೊಂದು ದಾಳಿಗೆ ಉಕ್ರೇನ್ ಕೂಡ ಸಿದ್ಧವಾಗಿರಲಿಲ್ಲ. ಅಮೆರಿಕದ ಜೊತೆ ಮಾತುಕತೆಯಾಗಿದೆ, ಇನ್ನೇನು ಎಲ್ಲವೂ ಸರಿಯಾಗುತ್ತೆ ಅಂತ ಉಕ್ರೇನ್ ಅಂದುಕೊಂಡಿತ್ತು. ಅಷ್ಟರಲ್ಲೇ ರಷ್ಯಾದ ಮಿಸೈಲ್ಗಳು ಉಕ್ರೇನನ್ನ ಛಿದ್ರ ಮಾಡಿವೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ, ಇದು ಕೇವಲ ಉಕ್ರೇನ್ ಮೇಲೆ ಮಾಡಿದ ದಾಳಿಯಲ್ಲ, ಅಮೆರಿಕದ ಮೇಲೆ ಕೂಡ ದಾಳಿ ಮಾಡಿದ ರೀತಿಯಾಗುತ್ತೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗೊತ್ತಿರಲೇಬೇಕಾದ ಸಂಗತಿ ಅಂದರೆ ರಷ್ಯಾ ಇಲ್ಲಿ ತನ್ನ ಬ್ರಹ್ಮಾಸ್ತ್ರಗಳನ್ನೇ ಪ್ರಯೋಗ ಮಾಡಿದೆ. ದೊಡ್ಡ ದೊಡ್ಡ ಅಸ್ತ್ರಗಳನ್ನೇ ಉಕ್ರೇನ್ ಮೇಲೆ ದಾಳಿ ಮಾಡೋದಕ್ಕೆ ಬಳಕೆ ಮಾಡಲಾಗಿದೆ. ಕೇವಲ ರಷ್ಯಾದ ಅಸ್ತ್ರಗಳು ಮಾತ್ರವಲ್ಲ, ಉತ್ತರ ಕೊರಿಯಾದ ಅಸ್ತ್ರಗಳನ್ನ ಕೂಡ ಇಲ್ಲಿ ಬಳಕೆ ಮಾಡಲಾಗಿದೆ. ಕೆಲವು ಡ್ರೋನ್ಗಳನ್ನ ಉಕ್ರೇನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದುರುಳಿಸಿದೆ. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಸಂಗತಿ ಅಂದರೆ ರಷ್ಯಾ ಗಡಿ ಭಾಗದಲ್ಲಿ ದಾಳಿ ಮಾಡಿಲ್ಲ,
ಬದಲಾಗಿ ಮತ್ತೊಂದು ಭಾಗಕ್ಕೆ ದಾಳಿ ಮಾಡಿದೆ. ಅಂದರೆ ರಷ್ಯಾದಿಂದ ತುಂಬಾ ದೂರದಲ್ಲಿರುವ ಪ್ರದೇಶದ ಮೇಲೆ ದಾಳಿ ನಡೆಸಲಾಗಿದೆ. ಈ ದಾಳಿಯಲ್ಲಿ ಅಮೆರಿಕಕ್ಕೆ ಸೇರಿದ ಎಲೆಕ್ಟ್ರಾನಿಕ್ ಉತ್ಪಾದನಾ ಘಟಕದ ಮೇಲೆ ಕೂಡ ದಾಳಿ ನಡೆಸಲಾಗಿದೆ. ಇನ್ನು ಈ ದಾಳಿಯಲ್ಲಿ ರಷ್ಯಾ ನಾಗರಿಕ ಪ್ರದೇಶಗಳನ್ನು ಅವಾಯ್ಡ್ ಮಾಡಿದೆ. ಹೀಗಾಗಿ ಹೆಚ್ಚಿನ ಜೀವ ಹಾನಿಗಳಾಗಿಲ್ಲ. ಇನ್ನು ಈ ಬಗ್ಗೆ ಟ್ವೀಟ್ ಮಾಡಿರುವ ಉಕ್ರೇನ್ ಅಧ್ಯಕ್ಷರು ಅಮೆರಿಕಕ್ಕೆ ಸೇರಿದ ಘಟಕದ ಮೇಲೆ ಆದ ದಾಳಿಯನ್ನ ಹೈಲೈಟ್ ಮಾಡಿದ್ದಾರೆ. ಈ ಮೂಲಕ ಅಮೆರಿಕವನ್ನ ಎತ್ತಿ ಕಟ್ಟುವ ಪ್ರಯತ್ನ ಕೂಡ ನಡೆದಿದೆ. ಅಷ್ಟೇ ಅಲ್ಲ, ಯುದ್ಧ ನಿಲ್ಲಿಸೋದಕ್ಕೆ ಹಲವು ಪ್ರಯತ್ನಗಳು ನಡೆದಿದೆ. ರಷ್ಯಾ ಮಾತ್ರ ಇದೆಲ್ಲ ಗೊತ್ತೇ ಇಲ್ಲದಂತೆ ವರ್ತನೆ ಮಾಡ್ತಾ ಇದೆ. ರಷ್ಯಾದ ಈ ದಾಳಿಗೆ ಉತ್ತರವನ್ನ ಕೊಡಲೇಬೇಕು. ಇನ್ನಾದರೂ ಮಾತುಕತೆಯನ್ನ ಬಿಟ್ಟು ರಷ್ಯಾದ ಮೇಲೆ ಆರ್ಥಿಕ ನಿರ್ಬಂಧವನ್ನ ಹಾಕಬೇಕು, ಸುಂಕ ಹೆಚ್ಚಳ ಮಾಡಬೇಕು. ಒತ್ತಡ ಹಾಕಿದ್ರೆ ಮಾತ್ರ ರಷ್ಯಾವನ್ನ ಕಂಟ್ರೋಲ್ ಮಾಡಬಹುದು. ಅದು ಬಿಟ್ಟು ಈ ರೀತಿಯ ಸಂಧಾನ ಸಭೆ ಮಾಡ್ತಾ ಇದ್ರೆ ಅದಕ್ಕೆ ಬೆಲೆಯೇ ಇಲ್ಲ. ರಷ್ಯಾ ಅದಕ್ಕೆ ಬೆಲೆ ಕೊಡುವ ಜಾಯಮಾನದ ದೇಶವಾಗಿದ್ರೆ ನಮ್ಮ ಮೇಲೆ ಈ ರೀತಿಯ ದಾಳಿ ಮಾಡ್ತಾ ಇರಲಿಲ್ಲ ಅಂತ ಜೆಲೆನ್ಸ್ಕಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಪ್ರತೀಕಾರ ತೀರಿಸ್ತೀವಿ ಅಂತ ಉಕ್ರೇನ್ ಅಧ್ಯಕ್ಷರು ಓಪನ್ ಆಗಿಯೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಲ್ಲಿಗೆ ಕದನ ವಿರಾಮ ಘೋಷಣೆಯಾಗಿಯೇ ಬಿಡ್ತು ಅನ್ನುವಾಗ ಈ ಕದನಕ್ಕೆ ದೊಡ್ಡದೊಂದು ಟ್ವಿಸ್ಟ್ ಸಿಕ್ಕಿದೆ. ಇದೆಲ್ಲ ಸರಿಯಪ್ಪ, ಮಾತುಕತೆ ಒಂದು ಹಂತಕ್ಕೆ ಬರ್ತಾ ಇದ್ದ ಟೈಮ್ನಲ್ಲೇ ರಷ್ಯಾ ಯಾಕೆ ಈ ರೀತಿ ಮಾಡ್ತಾ ಇದೆ ಅನ್ನುವ ಪ್ರಶ್ನೆ ನಿಮ್ಮಲ್ಲ ಮೂಡಿರಬಹುದು. ಸ್ನೇಹಿತರೆ, ರಷ್ಯಾಗೆ ಯಾವುದನ್ನ ಕೂಡ ಇಟ್ಕೊಂಡು ಅಭ್ಯಾಸ ಇಲ್ಲ. ಒಂದು ಕೊಟ್ರೆ ಎರಡನ್ನ ವಾಪಸ್ ಕೊಡುವ ಜಾಯಮಾನದ ದೇಶ ಅದು. ಆಗಸ್ಟ್ ತಿಂಗಳ ಆರಂಭದಲ್ಲಿ ಉಕ್ರೇನ್ ರಷ್ಯಾದ ಮೇಲೆ ದಾಳಿ ಮಾಡಿತ್ತು. 300ಕ್ಕೂ ಹೆಚ್ಚು ಡ್ರೋನ್ಗಳಿಂದ ರಷ್ಯಾದ ಮೇಲೆ ದಾಳಿ ಮಾಡಲಾಗಿತ್ತು. ಉಕ್ರೇನ್ ರಷ್ಯಾದ ಕೆಲವು ತೈಲ ಘಟಕಗಳನ್ನು ಕೂಡ ಟಾರ್ಗೆಟ್ ಮಾಡಿತ್ತು. ಇದಾದ ನಂತರ ಮಾತುಕತೆಗಳು ನಡೆಯೋದಕ್ಕೆ ಶುರುವಾಯಿತು. ರಷ್ಯಾಗೆ ವಾಪಸ್ ಕೊಡೋದಕ್ಕೆ ಟೈಮ್ ಸಿಗಲಿಲ್ಲ. ಈಗ ರಷ್ಯಾ ಅಂದಿನ ದಾಳಿಯ ಪ್ರತೀಕಾರ ತೀರಿಸ್ತಾ ಇದೆ ಅಷ್ಟೇ. ಮತ್ತೊಂದು ಕಡೆ ಉಕ್ರೇನ್ ರಷ್ಯಾವನ್ನ ಕೆಣಕಿ ಈಗ ಪೆಟ್ಟು ತಿಂತಾ ಇದೆ ಅಷ್ಟೇ. ಇದು ಒಂದು ಕಾರಣ. ಆದರೆ ಮತ್ತೊಂದು ಕಡೆ ಉಕ್ರೇನ್ ಮೇಲೆ ಒತ್ತಡ ಹಾಕುವ ತಂತ್ರ ಇದು. ಈ ಯುದ್ಧ ನಿಲ್ಲಿಸಬೇಕು ಅಂದರೆ ರಷ್ಯಾ ಕೆಲವು ಷರತ್ತುಗಳನ್ನು ಹಾಕಿದೆ. ಆ ಷರತ್ತುಗಳನ್ನು ಈಗಾಗಲೇ ಅಮೆರಿಕದ ಮುಂದೆ ಇಟ್ಟಿದೆ. ಅಮೆರಿಕ ಉಕ್ರೇನ್ಗೆ ಈ ಷರತ್ತುಗಳ ಬಗ್ಗೆ ಮನವರಿಕೆ ಕೂಡ ಮಾಡಿದೆ. ಆದರೆ ಉಕ್ರೇನ್ ಮಾತ್ರ ಈ ಷರತ್ತುಗಳಿಗೆ ಒಪ್ಪುತ್ತಿಲ್ಲ ಅನ್ನುವ ಮಾತಿದೆ. ಹೀಗಾಗಿ ರಷ್ಯಾ ಉಕ್ರೇನ್ಗೆ ಬುದ್ಧಿ ಕಲಿಸುವ ಪ್ರಯತ್ನ ಮಾಡ್ತಾ ಇದೆ. ನೀವು ಹೇಳಿದಕ್ಕೊಪ್ಪದೇ ಇದ್ದರೆ ಪರಿಣಾಮ ಏನಾಗುತ್ತೆ ಅನ್ನೋದನ್ನು ತೋರಿಸೋದಕ್ಕೆ ರಷ್ಯಾ ಇಂಥದ್ದೊಂದು ದಾಳಿ ಮಾಡಿದೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಉಕ್ರೇನ್ನ ಸೊಕ್ಕು ಇಳಿಸುವ ಪ್ರಯತ್ನ ಇದು. ಇಷ್ಟೆಲ್ಲ ಆಗುವಾಗ ಒಂದಂತೂ ಕ್ಲಿಯರ್, ಅಷ್ಟು ಸುಲಭದಲ್ಲಿ ಈ ಎರಡು ದೇಶಗಳ ನಡುವೆ ಕದನ ವಿರಾಮ ಘೋಷಣೆ ಆಗೋದಿಲ್ಲ. ರಷ್ಯಾದ ಮೇಲೆ ಒತ್ತಡ ಹಾಕಿ ಯುದ್ಧ ನಿಲ್ಲಿಸೋದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಉಕ್ರೇನ್ನ ಮೇಲೆ ಒತ್ತಡ ಹಾಕಿದ್ರೆ ಯುದ್ಧ ಒಂದು ಹಂತಕ್ಕೆ ಬಂದು ನಿಲ್ಲಬಹುದು. ಉಕ್ರೇನ್ ಮೇಲೆ ಒತ್ತಡ ಹಾಕಿದ್ರೆ ಉಕ್ರೇನ್ಗೆ ಬೇರೆ ಆಪ್ಷನ್ ಇರೋದಿಲ್ಲ. ಅಮೆರಿಕ ಮುಂದೆ ಉಕ್ರೇನ್ನ ಮೇಲೆ ಒತ್ತಡ ಹಾಕಲೇಬೇಕಾದ ಅನಿವಾರ್ಯ ಪರಿಸ್ಥಿತಿಯಲ್ಲಿದೆ. ಆದರೆ ಇಲ್ಲಿ ಅಮೆರಿಕವನ್ನ ನಂಬಿಕೊಂಡ ಉಕ್ರೇನ್ ಮಾತ್ರ ತನ್ನ ಭೂಮಿಯನ್ನ ಕಳೆದುಕೊಳ್ಳುತ್ತೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಬೇಡ. ಎಲ್ಲವೂ ಅಂದುಕೊಂಡಂತೆ ಆದರೆ ಉಕ್ರೇನ್ ಅಧ್ಯಕ್ಷ ಹಾಗೂ ಪುಟಿನ್ ನಡುವೆ ಮಾತುಕತೆಗೆ ವೇದಿಕೆ ಸಿದ್ಧವಾಗ್ತಾ ಇತ್ತು. ಆದರೆ ಇನ್ನು ಮುಂದೆ ಆ ಮಾತುಕತೆ ನಡೆಯುತ್ತೆ ಅನ್ನೋದೇ ಅನುಮಾನ. ಮುಂದೆ ಟ್ರಂಪ್ ಇದನ್ನ ಎಲ್ಲಿವರೆಗೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋದೇ ಕುತೂಹಲ. ನಿಮ್ಮ ಪ್ರಕಾರ ಟ್ರಂಪ್ ಯುದ್ಧ ನಿಲ್ಲಿಸುವಲ್ಲಿ ಯಶಸ್ವಿ ಆಗ್ತಾರಾ ಅಥವಾ ರಷ್ಯಾ ಉಕ್ರೇನನ್ನು ನಾಶ ಮಾಡುತ್ತಾ? ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.